ನಿಮ್ ಜೀವನದಲ್ಲಿ ಬದಲಾವಣೆ ತಂದುಕೊಳ್ಳೋಕೆ ನಾನು ಇಲ್ಲಿವರೆಗೂ 2 ವಿಚಾರಗಳನ್ನ ಹೇಳಿದ್ದೀನಿ. ಒಂದು, ನಿತ್ಯ ಭಗವದ್ಗೀತಾ ಪಠಣೆ. 2ನೇದು, ಭಗವಂತನ ನಾಮಜಪ. ಇವತ್ತು ನಾನು 3ನೆಯ ಅತಿ ಮುಖ್ಯ ವಿಚಾರವನ್ನ ಹೇಳ್ತಿದ್ದೀನಿ. ಅದುವೇ ಏಕಾದಶಿ ಆಚರಣೆ. 15 ದಿನಕ್ಕೊಮ್ಮೆ ಬರುವ ಈ ಏಕಾದಶಿ ವ್ರತದಿಂದ ಎಷ್ಟು ಲಾಭಗಳಿವೆ ಅನ್ನೋದನ್ನ ಊಹಿಸೋಕೂ ಸಾಧ್ಯ ಇಲ್ಲ. ನಾವು ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋಕೆ ಮತ್ತು ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋಕೆ ಅನೇಕ ವ್ರತಗಳಿವೆ. ಆದ್ರೆ ಎಲ್ಲ ವ್ರತಗಳಲ್ಲಿ ಅತಿ ಶ್ರೇಷ್ಠ ವ್ರತ ಅಂದ್ರೆ ಅದು ಏಕಾದಶಿ ವ್ರತ. ಇದರ ಬಗ್ಗೆ ಶಾಸ್ತ್ರಗಳಲ್ಲಿ ಅನೇಕ ಕಡೆ ವಿವರಿಸಲಾಗಿದೆ. ಈ ವ್ರತಕ್ಕೆ ಸರಿಸಮನಾದ ವ್ರತ ಮತ್ಯಾವುದೂ ಇಲ್ಲವೆಂದು ಹೇಳಿದೆ. ಯಾಕಿಷ್ಟು ವಿಶೇಷ ಈ ವ್ರತ ಅಂದ್ರೆ, ಕೆಲವು ವ್ರತಗಳಿಂದ ಪಾಪ ಪರಿಹಾರವಾಗುತ್ತೆ, ಕೆಲವು ಪುಣ್ಯ ಸಂಪಾದನೆಗಳಾಗಿವೆ, ಕೆಲವು ವ್ರತಗಳು ನಮ್ಮ ಭೌತಿಕ ಇಚ್ಛೆಗಳನ್ನ ಪೂರೈಸಿಕೊಳ್ಳೋಕಿವೆ. ಆದರೆ ಏಕಾದಶಿ ಒಂದು ವ್ರತ ಈ 3 ವಿಚಾರಗಳನ್ನ ಪರಿಪೂರ್ಣ ಪ್ರಮಾಣದಲ್ಲಿ ತಂದುಕೊಡುತ್ತವೆ. ಬೇರೆ ವ್ರತಗಳು ನಮಗೆ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಬಹುದು, ಆದ್ರೆ ಏಕಾದಶಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ಕೆಲವು ಪಾಪಗಳಿಗೆ ಪ್ರಾಯಶ್ಚಿತವೇ ಇಲ್ಲ. ಅತಿ ಘೋರವಾದ ಪಾಪವನ್ನು ಮಾಡಿದ್ರೂ ಸಹ ಆ ಪಾಪದಿಂದಲೂ ಮುಕ್ತಿ ಕೊಡುವಂತದ್ದು ಮತ್ತು ಅತ್ಯಂತ ಪುಣ್ಯವನ್ನು ತಂದು ಕೊಡುವಂತದ್ದು. ಹಿಂದೆ ರಾಜರು ಪುಣ್ಯ ಸಂಪಾದನೆ ಮಾಡೋದಕ್ಕೆ ವರ್ಷಾನುಗಟ್ಟಲೆ ಒಂದು ಅಶ್ವಮೇಧ ಯಾಗ ಮಾಡ್ತಿದ್ರು. ಅಂತಹ ಸಾವಿರಾರು ಅಶ್ವಮೇಧ ಮತ್ತು 100 ವಾಜಪೇಯ ಯಾಗಕ್ಕೆ ಸಮ ನಾವು ಈ ಏಕಾದಶಿ ಆಚರಣೆ ಮಾಡೋದು. ಇದರಿಂದ ಅನೇಕ ಪಾಪ ನಷ್ಟ, ಅತ್ಯಂತ ಪುಣ್ಯ ಸಂಪಾದನೆ, ಮನುಷ್ಯನ ಎಲ್ಲ ಇಚ್ಛೆಗಳೂ ಸಹ ಪೂರೈಕೆ. ಯಾಕಿಷ್ಟು ಶಕ್ತಿ ಇದರಲ್ಲಿದೆ ಅಂದ್ರೆ, ಈ ಏಕಾದಶಿ ತಿಥಿಗಳು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯ ತಿಥಿಗಳು. ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿನಗಳು ವಿಷ್ಣುವನ್ನು ಪ್ರಸನ್ನ ಮಾಡಬಹುದಾದ ತಿಥಿಗಳು. ಅವನು ಲಕ್ಷ್ಮೀಪತಿ. ಅವನು ಪ್ರಸನ್ನನಾದರೆ ಸಾಕು, ಎಲ್ಲ ಸಂಪತ್ತು ನಮ್ಮ ಜೀವನದಲ್ಲಿ ದೊರೆತಂತೆಯೇ. ವರಹ ಪುರಾಣದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ, ಏಕಾದಶಿ ದಿನದಂದು ಎಲ್ಲ ದೇವತೆಗಳು ಸಹ ಉಪವಾಸ ಇರ್ತಾರೆ ಅಂತ. ಯಾಕಂದ್ರೆ ಎಲ್ಲ ದೇವತೆಗಳು ಭಗವಂತನ ಭಕ್ತರೇ ಆಗಿರೋದ್ರಿಂದ. ಸಮುದ್ರ ಮಥನ ಸಮಯದಲ್ಲಿ ಎಷ್ಟು ಬಾರಿ ಕ್ಷೀರ ಸಮುದ್ರವನ್ನು ಕಡದ್ರೂ ಸಹ ಬರದಿರುವ ಅಮೃತ, ದೇವತೆಗಳೆಲ್ಲರೂ ಏಕಾದಶಿ ಉಪವಾಸವಿದ್ದು ಕ್ಷೀರ ಸಮುದ್ರ ಮಥನ ಮಾಡಿದಾಗ ಅಲ್ಲಿ ಅಮೃತ ದೊರೆತದ್ದಂತೆ. ಅವತ್ತಿನಿಂದ ಎಲ್ಲ ದೇವತೆಗಳು ಮತ್ತು ಮನುಷ್ಯರೂ ಕೂಡ ಇದರ ಪಾಲನೆ ಮಾಡೋಕೆ ಆರಂಭ ಮಾಡಿದ್ರು. ಏಕಾದಶಿ ದಿನ ಉಪವಾಸವಿದ್ರೆ ಅಮೃತವೇ ನಮಗೆ ಪ್ರಾಪ್ತಿಯಾಗುತ್ತಂತೆ. ಸಾವೇ ಇಲ್ಲದ ಮೋಕ್ಷ ಪ್ರಾಪ್ತಿಯೂ ಇದರಿಂದ ಸಾಧ್ಯವಾಗೋದು. ಜೈ ಶ್ರೀ ಕೃಷ್ಣ. ರಾಧೇ ರಾಧೇ.